ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವ್ಯಾಪ್ತಿ ಸಂಧಿಯ ಮುಂದಿನ ಪದ್ಯ, 4ನೇ ಪದ್ಯ ಇದು. ಶ್ರವಣ ನಯನ ಘ್ರಾಣ ತ್ವಗ್ರಸ ನಿವುಗಳಲ್ಲಿ ವಾಕ್ಪಾಣಿ ಪಾದಾದ್ಯವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತದನುತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿಹನು ತಿಳಿಸದಲೇ. ಶ್ರವಣ ನಯನ ಘ್ರಾಣ ತ್ವಕ್ ರಸನ ಇವುಗಳಲ್ಲಿ ವಾಕ್ ಪಾಣಿ ಪಾದಾದಿ ಅವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತಿಹನು ತಿಳಿಸದಲೇ. ಜೀವ ಅಸ್ವತಂತ್ರನಾಗಿರ್ತಕ್ಕಂತಹ ಜೀವನಿಂದ ಈ ಎಲ್ಲ ದೇಹೇಂದ್ರಿಯಗಳಿಂದ ಪರಮಾತ್ಮ ವ್ಯಾಪಾರವನ್ನ ಮಾಡಿಸ್ತಾನೆ ಅಂತ ದಾಸರಾಯರು ಈಗ ತಿಳಿಸಲಿಕ್ಕೆ ಹೊರಟಿದ್ದಾರೆ. ಹಿಂದಿನ ಪದ್ಯದಲ್ಲಿ ಗಂಧರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ ಅಂತ ತಿಳಿಸಿ ಪಂಚ ತನ್ಮಾತ್ರಗಳನ್ನು ತಿಳಿಸಿದ್ರು ಅಲ್ವಾ. ಈಗ ಮುಂದಿನ ಪದ್ಯದಲ್ಲಿ ಈ ಹಿಂದಿನ ಪದ್ಯದಲ್ಲೇ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಅಂತ ಹೇಳಿದ್ರು. ಮನಸ್ಸೇ ಮೊದಲಾಗಿರ್ತಕ್ಕಂತಹ ಇಂದ್ರಿಯಗಳಲ್ಲಿ ಅಂತಂದ್ರು. ಯಾವುದು ಅದು ಇಂದ್ರಿಯಗಳು ಅಂತಂದ್ರೆ ಅದಕ್ಕೆ ದಾಸರಾಯರು ಇಲ್ಲಿ ನಮಗೆ ಪರಿಚಯವನ್ನ ಮಾಡಿಸ್ತಾರೆ. ಪಂಚ ಕರ್ಮೇಂದ್ರಿಯ ಮತ್ತೆ ಪಂಚ ಜ್ಞಾನೇಂದ್ರಿಯ. ಮೊದಲು ಪಂಚ ಜ್ಞಾನೇಂದ್ರಿಯವನ್ನ ಹೇಳ್ತಾರೆ. ಯಾವುದದು? ಶ್ರವಣ. ಶ್ರವಣ ಅಂತಂದ್ರೆ ಶ್ರವಣೇಂದ್ರಿಯ, ಕಿವಿಯಿಂದ ನಾವು ಶಬ್ದಗಳನ್ನ ಕೇಳ್ತೇವೆ, ಶ್ರವಣೇಂದ್ರಿಯ. ನಯನ, ಈ ಪದಾರ್ಥಗಳನ್ನ ಏನು ನೋಡ್ತೇವೆ ನೇತ್ರದಿಂದ, ಅದು ಕಣ್ಣು. ಘ್ರಾಣ ಅಂತಂದ್ರೆ ಮೂಗು, ಗಂಧವನ್ನ ಸ್ವೀಕಾರ ಮಾಡ್ತೀವಲ್ಲ, ಈ ಘ್ರಾಣೇಂದ್ರಿಯದಿಂದ ಅದು ಮೂಗು. ಇನ್ನು ತ್ವಕ್ ಅಂತಂದ್ರೆ ತ್ವಗೀಂದ್ರಿಯ. ಇವಾಗ ನಮಗೆ ಇಂತಹ ವಸ್ತು ಶೀತವಾಗಿದೆ ಅಥವಾ ಇಂತಹ ವಸ್ತು ಉಷ್ಣವಾಗಿದೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಚರ್ಮಕ್ಕೆ ಸಂಪರ್ಕಕ್ಕೆ ಬರಬೇಕು ನಮ್ಗೆ, ಅವಾಗ ನಮಗೆ ಗೊತ್ತಾಗತ್ತೆ. ಇಂತಹ ಶೀತೋಷ್ಣಗಳ ಸಂಪರ್ಕವನ್ನ ಹೊಂದುವಂತಹದ್ದು ಯಾವುದು? ಈ ತ್ವಗೀಂದ್ರಿಯ ಅದು. ಇನ್ನು ರಸನ ಅಂತಂದ್ರೆ ಜಿಫ್ಫೆ, ಅಂದ್ರೆ ಈ ರಸವನ್ನ ಆಸ್ವಾದನೆ ಮಾಡುವಂತಹ ಜಿಫ್ಫೇಂದ್ರಿಯ, ನಾಲಿಗೆ ಏನಿದೆ ಅದು. ಹೀಗೆ ಪಂಚ ಜ್ಞಾನೇಂದ್ರಿಯಗಳಾಯ್ತು. ಶ್ರವಣ ನಯನ ಘ್ರಾಣ ತ್ವಗ್ರಸನ ಇವುಗಳಲ್ಲಿ ಅಂತಂದ್ರೆ ಇಂತಹ ಜ್ಞಾನೇಂದ್ರಿಯಗಳಲ್ಲಿ. ಮತ್ತೆ ಅಷ್ಟೇ ಅಲ್ಲ, ವಾಕ್ ಪಾಣಿ ಪಾದಾದ್ಯವಯವಗಳಲ್ಲಿ. ವಾಕ್ ಅಂತಂದ್ರೆ ವಾಗೀಂದ್ರಿಯ. ಈಗ ಪಂಚ ಕರ್ಮೇಂದ್ರಿಯಗಳನ್ನ ಹೇಳ್ತಾರೆ. ವಾಗೀಂದ್ರಿಯ, ನಾವೇನು ಮಾತಾಡ್ತೇವೆ ಅದು ವಾಗೀಂದ್ರಿಯ. ಇನ್ನು ಪಾಣಿ ಅಂತಂದ್ರೆ ಕರಗಳು, ಕೈಗಳನ್ನ ಸ್ವೀಕಾರ ಮಾಡ್ತೇವೆ ಅನೇಕ ವಸ್ತುಗಳನ್ನ, ಅಥವಾ ಅನೇಕ ವಸ್ತುಗಳನ್ನ ಕೊಡ್ತೇವೆ, ಇಂತಹ ಪಾಣಿ. ಪಾದ ಅಂದ್ರೆ ಕಾಲು, ಗಮನಾಗಮನ ಕ್ರಿಯೆ ಏನ್ ನಡೆಯುತ್ತೆ, ಈ ಪಾದ ಅಂದ್ರೆ ಹೋಗೋದು ಬರೋದು ಹೀಗೆಲ್ಲ ಪಾದ. ಇವೇ ಮೊದಲಾಗಿರ್ತಕ್ಕಂತಹ ಆದಿ ಶಬ್ದ ಇದೆ. ಆದಿ ಶಬ್ದದಿಂದ ಎರಡನ್ನು ಇಟ್ಕೊಳ್ಬೇಕು. ಒಂದು ಪಾಯು, ಇನ್ನೊಂದು ಉಪಸ್ಥ. ಪಾಯು ಅಂತಂದ್ರೆ ಮಲ ವಿಸರ್ಜನೆ ಮಾಡುವಂತಹ ಇಂದ್ರಿಯ. ಉಪಸ್ಥ ಅಂತಂದ್ರೆ ಮೂತ್ರವನ್ನ ವಿಸರ್ಜಿಸುವಂತಹ ಇಂದ್ರಿಯ. ಈ ಪಾಯು ಮತ್ತೆ ಉಪಸ್ಥ ಈ ಎರಡನ್ನ ಇಟ್ಕೊಳ್ಬೇಕು. ಆದ್ರಿಂದ ಶ್ರವಣ ನಯನ ಘ್ರಾಣ ತ್ವಗ್ರಸನ ಪಂಚ ಜ್ಞಾನೇಂದ್ರಿಯ ಆಯಿತು. ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಇದನ್ನ ಇಟ್ಕೊಂಡಾಗ ಪಂಚ ಕರ್ಮೇಂದ್ರಿಯಗಳಾಯ್ತು. ಅವಯವಗಳಲ್ಲಿ ಅಂತ ಅಂದ್ರು. ಅವಯವಗಳು ಅಂತಂದ್ರೆ ಇದೇನೆ, ದೇಹಕ್ಕೆ ಅವಯವಗಳಾಗಿರ್ತಕ್ಕಂತಹ ಈ ಇಂದ್ರಿಯಗಳಲ್ಲಿ ಅಂತರ್ಥ. ಇಂದ್ರಿಯಗಳಲ್ಲಿ ಅಂತರ್ಥ. ಅವಯವಗಳಲ್ಲಿ
ಆ ಯಾಕೆ ಇಂದ್ರಿಯ ಅಂತ ಹೆಸರು? ನಮಗೆ ಸಾಮಾನ್ಯವಾಗಿ ಒಂದು ಆ ಪ್ರಶ್ನೆ ಬರುತ್ತೆ, ಯಾಕೆ ಇದಕ್ಕೆ ಇಂದ್ರಿಯ ಇಂದ್ರಿಯ ಅಂತ ಕರೀತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಭಾಷ್ಯದಲ್ಲಿ ಅಂತಾರೆ, ಇದಂ ಇದಂ ಇತಿ ದ್ರವತೆ ಇತಿ ಇಂದ್ರಿಯ ಇಂದ್ರಿಯಂ ಅಂತ ಅರ್ಥ. ಇದಂ ಇದಂ ಇತಿ ದ್ರವತೆ ಅಂದ್ರೆ ಈ ವಿಷಯ ಪದಾರ್ಥ ಇಂಥ ಕಡೆಗಿದೆ, ಇಂಥ ಕಡೆಗಿದೆ, ಈ ಗಂಧ, ಈ ರಸ, ಈ ರೂಪ, ಈ ಶಬ್ದ ಈ ಕಡೆ ಓಡತ್ತಂತ, ಅದಕ್ಕೆ ಅದನ್ನ ಇಂದ್ರಿಯ ಅಂತ ಕರಿಬೇಕು ಅಂತ ಭಾಷ್ಯದಲ್ಲಿ ಅಂತಾರೆ. ಇರ್ಲಿ, ಸಾಂದರ್ಭಿಕವಾಗಿ ಜ್ಞಾಪಕ ಬಂದಿದ್ದೆ ಅಂತ ಹೇಳಿದೆ. ಪಾದಾದ್ಯವಯವಗಳಲ್ಲಿ, ಅವಯವಗಳು ಅಂತಂದ್ರೆ ಈ ಇಂದ್ರಿಯಗಳು, ಈ ದಶೇಂದ್ರಿಯಗಳಲ್ಲಿ, ಮತ್ತಷ್ಟೇ ಅಲ್ಲ ತದ್ಗುಣಗಳಲ್ಲಿ ಅಂತ. ಈ 10ರಲ್ಲಿ ಇರ್ತಕ್ಕಂತಹ ಗುಣಗಳು ಯಾವುದು? 3 ಗುಣ ಇದೆ. ಒಂದು ಸತ್ವಗುಣ, ಇನ್ನೊಂದು ರಜೋಗುಣ, ಇನ್ನೊಂದು ತಮೋಗುಣ. ಹೀಗೆ ಒಂದೊಂದು ಇಂದ್ರಿಯಕ್ಕೆ ಈ 3 ಗುಣಕ್ಕೆ ಅನುಸಾರವಾಗಿ ಕರ್ಮದಲ್ಲಿ ಪ್ರವೃತ್ತಿ ಆಗುತ್ತೆ. ಈ 3 ಗುಣಕ್ಕೆ ಅನುಸಾರವಾಗಿ ಇಂದ್ರಿಯಗಳಿಗೆ ಕರ್ಮದಲ್ಲಿ ಪ್ರವೃತ್ತಿ ಆಗತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಕೆಲವರು ಯಾವಾಗಲೂ ಕೆಟ್ಟ ಕೆಟ್ಟ ಶಬ್ದಗಳನ್ನೇ ಬಳಸ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಅಪಶಬ್ದಗಳನ್ನ, ಅವಾಚ್ಯವಾದ ಶಬ್ದಗಳನ್ನೇ ಆಡ್ತಾ ಇರ್ತಾರೆ. ಅವಾಗ ಅಲ್ಲೇನಾಗಿರುತ್ತೆ? ತಮೋಗುಣ ತುಂಬಾ ಜಾಸ್ತಿ ಆಗಿರುತ್ತೆ. ಅದು ಉದ್ಬೋಧಗೊಂಡಾಗ ಅವಾಗ ಅವರ ಬಾಯಲ್ಲಿ ಏನಾಗುತ್ತೆ? ಸಂಪೂರ್ಣವಾಗಿ ಆಡಬಾರದನ್ನ ಆಡ್ತಾ ಇರ್ತಾರೆ. ಆಯ್ತಾ? ಆದ್ರಿಂದ ತಮೋಗುಣದಿಂದ ಅವರಿಗೆ ಪ್ರವೃತ್ತಿ ಉಂಟಾಗತ್ತೆ ಬಾಯಿಗೆ, ಅಂದ್ರೆ ಆ ವಾಗೀಂದ್ರಿಯಕ್ಕೆ. ಆಮೇಲೆ ರಜೋಗುಣದಿಂದನೂ ಪ್ರವೃತ್ತಿ ಆಗತ್ತೆ. ಯಾಕೆ ಅಂತಂದ್ರೆ ಅವ್ರು ಕೆಲವರು ಕೆಟ್ಟ ಮಾತುಗಳನ್ನೇನು ಆಡೋದಿಲ್ಲ, ಆದ್ರೆ ಅಕ್ಕಪಕ್ಕದ ಮನೆಯವ್ರ ವಿಷಯನೇ ತುಂಬಾ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ ಬೇರೆಯವರ ಬಗ್ಗೆ ತುಂಬಾ ಆಸಕ್ತಿ, ಪರಮಾತ್ಮನನ್ನ ಬಿಟ್ಟು ಬೇರೆ ಕೇವಲ ಲೌಕಿಕವಾದ ವಿಷಯಗಳಲ್ಲೇ ತುಂಬಾ ಆಸಕ್ತಿ. ಅಂಥವರಿಗೆ ರಜೋಗುಣದಿಂದ ಪ್ರವೃತ್ತಿ ಆಗುತ್ತೆ ವಾಗೀಂದ್ರಿಯ. ಇನ್ನು ಸತ್ವಗುಣದಿಂದ ಪ್ರವೃತ್ತಿ ಆಗಬೇಕು. ಸತ್ವಗುಣದಿಂದ ಅಂದ್ರೆ ಯಾವಾಗ ಪರಮಾತ್ಮನ ನಾಮಸ್ಮರಣೆ ಯಾವಾಗಲೂ ನಮ್ಮ ಬಾಯಿಯಲ್ಲಿ ಬರ್ತಾ ಇದ್ರೆ ಅವಾಗ ಸತ್ವಗುಣದಿಂದ ಪ್ರವೃತ್ತಿ ಆಗತ್ತೆ. ಈಗ ಎಲ್ಲಾ ಇಂದ್ರಿಯಗಳಿಗೂ ಇಟ್ಕೊಳ್ಬೇಕು. ಹೀಗೆ 10 ಇಂದ್ರಿಯಗಳಲ್ಲೂ ಇರ್ತಕ್ಕಂತಹ ಗುಣಗಳು 3 ಗುಣಗಳು. ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ, ಮತ್ತೆ ಈ ಇಂದ್ರಿಯಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು. ತತ್ಪತಿಗಳು ಅಂತಂದ್ರೆ ಆ ಇಂದ್ರಿಯಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳ ಒಳಗೆ ಏನು? ಪ್ರವಿತತನು ತಾನಾಗಿ ಭಗವಂತ ಪ್ರಕೃಷ್ಟವಾಗಿ ವಿತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಚೆನ್ನಾಗಿ ವ್ಯಾಪ್ತನಾಗಿದ್ದಾನಂತೆ ಪರಮಾತ್ಮ. ಪ್ರವಿತತನು ತಾನಾಗಿ ಅಂತ ಶಬ್ದವನ್ನ ಆಡ್ತಾ ಇದ್ದಾರೆ. ಹಿಂದೆನೂ ಅಷ್ಟೇ, ಹಿಂದಿನ ಪದ್ಯದಲ್ಲೂ ಕೂಡ ಜೀವರಿಗೆ ತರ್ಪಕನು ತಾನಾಗಿ ಅಂತ ಅಂದ್ರು. ಏನು ತಾನಾಗಿ ಅಂತಂದ್ರೆ? ತಾನಾಗಿ ಅಂತಂದ್ರೆ ತಾನು ಸ್ವಯಂ, ಅಂದ್ರೆ ಯಾರ ಬೇರೆಯವರ ಪ್ರೇರಣೆಗೆ ಒಳಪಡದೇನೆ ತಾನೇ ಸ್ವಯಂ ಈ ಎಲ್ಲದರ ಒಳಗಡೆ ಇರ್ತಾನೆ. ಅಂತರ್ಯಾಮಿಯಾಗಿ ತಾನು ನಿಂತು ವ್ಯಾಪ್ತನಾಗಿದ್ದು ಯಾವುದರಲ್ಲಿ? ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಅದರಲ್ಲಿ ವಿದ್ಯಮಾನವಾಗಿರ್ತಕ್ಕಂತಹ ಗುಣಗಳು, ಆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳೇನಿದ್ದಾರೆ ಅವರ ಒಳಗಡೆ ಪ್ರವಿತತನು ತಾನಾಗಿ ಚೆನ್ನಾಗಿ ವ್ಯಾಪ್ತನಾಗಿದ್ದಾನಂತೆ ಪರಮಾತ್ಮ. ಪ್ರವಿತತನು ತಾನಾಗಿ ಸ್ವತಂತ್ರನಾಗಿ ಇದ್ದಾನೆ. ತಾನಾಗಿ ಅಂತಂದ್ರೆ ಸ್ವತಂತ್ರನಾಗಿ ಅಂತ ಅರ್ಥ. ಕೃತಿಪತಿ ಅಂತ. ಕೃತಿಪತಿ, ಕೃತಿನಾಮಕ ಲಕ್ಷ್ಮೀದೇವಿಯ ಪತಿಯಾಗಿರ್ತಕ್ಕಂತಹ ಪ್ರದ್ಯುಮ್ನ ರೂಪಿ ಆಗಿರುವಂತಹ ಪರಮಾತ್ಮ ಕೃತಿಪತಿ ಪ್ರದ್ಯುಮ್ನ ಏನಿದ್ದಾನೆ ಅವನು ಏನ್ ಮಾಡ್ತಾನೆ? ವಿವಿಧ ಕರ್ಮವ ಮಾಡಿಸಿ. ವಿವಿಧ ಕರ್ಮವ. ಎಷ್ಟು ಜನ ಜೀವರಾಶಿಗಳಿದ್ದಾರೆ ಜಗತ್ತಿನಲ್ಲಿ? 80 ಲಕ್ಷ ಯೋನಿ ಇದೆ, ಪ್ರಭೇದಗಳಿದೆ. ಆ ಒಂದೊಂದು ಯೋನಿಯಲ್ಲಿರ್ತಕ್ಕಂತಹ ಜೀವರಾಶಿಗಳ ಸಂಖ್ಯೆ ಎಷ್ಟು ಕೌಂಟ್ ಮಾಡ್ಲಿಕ್ಕಾಗೋದಿಲ್ಲ. ಅಸಂಖ್ಯಾತರಾದಂತಹ ಜೀವರಾಶಿಗಳಿದ್ದಾರೆ, ಅನಂತ ಜೀವರಾಶಿಗಳಿದ್ದಾರೆ. ಅಂತಹ ಅನಂತರಾದ ಜೀವರಾಶಿಗಳ ಕೈಯಲ್ಲಿ ಅಂದ್ರೆ ಅವರ ಮೂಲಕ
ಏನ್ ಮಾಡ್ತಾನೆ? ವಿವಿಧ ಕರ್ಮವ, ಅನಾದಿ ಕಾಲದಿಂದ ಬದ್ಧರಾಗಿದ್ದಾರೆ. ಪ್ರಾರಬ್ಧ ಕರ್ಮ ಆಗಿರಬಹುದು, ಸಂಚಿತ ಕರ್ಮ ಆಗಿರಬಹುದು, ಆಗಾಮಿ ಕರ್ಮ ಆಗಿರಬಹುದು. ಅವರ ಜ್ಞಾನಕ್ಕೆ, ಅವರ ಕರ್ಮಕ್ಕೆ ಅನುಸಾರವಾಗಿ ಪ್ರತಿಯೊಬ್ಬರೂ ಭಿನ್ನ ಭಿನ್ನರಾಗಿದ್ದಾರೆ. ಪ್ರತಿಯೊಬ್ಬರೂ ಭಿನ್ನ ಭಿನ್ನರೇ ಆಗಿದ್ದಾರೆ. ಅಂತಹ ಅನೇಕ ಜನ ಜೀವರಾಶಿಗಳ ಕೈಯಲ್ಲಿ ವಿವಿಧ ಕರ್ಮವ ಮಾಡಿಸಿ, ಅನೇಕ ಕ್ರಿಯೆಗಳನ್ನ, ಆ ಕರ್ಮಗಳನ್ನ ಭಗವಂತ ತಾನು ನಿಂತು ಮೊದಲು ಮಾಡ್ತಾನೆ. ಅಂದ್ರೆ ಬಿಂಬರೂಪಿಯಾಗಿ ತಾನು ನಿಂತು ಮಾಡಿಸಿ, ಅಂದ್ರೆ ಪ್ರತಿಬಿಂಬರಾಗಿರತಕ್ಕಂತಹ ಜೀವರಾಶಿಗಳ ಕೈಯಲ್ಲಿ ಅದನ್ನ ಮಾಡಿಸ್ತಾನೆ. ಮತ್ತೆ ಅಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ, ಅಲ್ಲೊಂಚೂರು ಪ್ರೋಸೆಸ್ನ ನಾವು ತಿಳ್ಕೊಳ್ಬೇಕು. ಪರಮಾತ್ಮ ಮಾಡಿಸಿ ಅಂತ ಅಂದ್ರು. ಯಾರ ಕೈಯಲ್ಲಿ ಮಾಡಿಸ್ತಾನೆ? ಈ ಹೇಳಿದ್ವಲ್ಲ, ತತ್ಪತಿಗಳೊಳಗೆ ಅಂತ ಹೇಳಿದ್ದಾರೆ. ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ತಾನು ಪ್ರೇರಣೆಯನ್ನ ಕೊಡ್ತಾನೆ. ಅದು ಹೇಗೆ? ಸಾಕ್ಷಾತ್ತಾಗಿ ಅಲ್ಲ, ತಿರ್ಗ ರಮಾದೇವಿಯ ಮುಖಾಂತರ. ರಮಾದೇವಿ ತಿರ್ಗ ಪ್ರಾಣದೇವರಿಗೆ ಪ್ರೇರಣೆಯನ್ನ ಮಾಡಿ, ಪ್ರಾಣದೇವರು ಈ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆಯನ್ನ ಮಾಡಿ, ಇಂದ್ರಿಯಾಭಿಮಾನಿ ದೇವತೆಗಳು ಜೀವನಿಗೆ ಪ್ರೇರಣೆಯನ್ನ ಮಾಡಿದಾಗ ಜೀವನಿಂದ ಏನಾಗತ್ತೆ? ಜೀವನ ದ್ವಾರ ದೇಹಕ್ಕೆ ಕ್ರಿಯೆ ಉಂಟಾಗತ್ತೆ. ಜೀವ ಇಲ್ಲ ಅಂತಂದ್ರೆ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಯೆ ಉಂಟಾಗೋದಿಲ್ಲ. ಆದ್ರಿಂದ ಆ ಪ್ರೇರಣೆ ಅನ್ನುವಂತಹ ಪ್ರೋಸೆಸ್ಸು ಇಷ್ಟಿದೆ. ಪರಮಾತ್ಮ ಲಕ್ಷ್ಮೀದೇವಿಯ ಮೂಲಕ ಪ್ರಾಣದೇವರು, ಪ್ರಾಣದೇವರಿಂದ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳಿಂದ ಜೀವನಿಂದ ಈ ದೇಹಕ್ಕೆ ಚಲನೆ. ಈ ದೇಹ ಅಂತಂದ್ರೆ ದೇಹದಲ್ಲಿರ್ತಕ್ಕಂತಹ ಎಲ್ಲ ಇಂದ್ರಿಯಗಳಿಗೆ ಚಲನೆ ಸಿಗುತ್ತೆ. ಹೀಗೆ ಮಾಡಿಸಿ, ಬಿಂಬರೂಪಿಯಾಗಿ ತಾನು ಮಾಡಿ, ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳ ಕೈಯಲ್ಲಿ ತಾನು ಅದನ್ನ ಮಾಡಿಸಿ, ಭವಕ್ಕೆ ಕಾರಣನಾಗಿ. ಭವ ಅಂತಂದ್ರೆ ಸಂಸಾರ, ಸಂಸಾರಕ್ಕೆ ತಾನು ಕಾರಣನಾಗಿದ್ದಾನೆ. ಕಾರಣ ಅಂತಂದ್ರೆ ಇಲ್ಲಿ ಉಪಾದಾನ ಕಾರಣ ಅಲ್ಲ, ಇಲ್ಲಿ ನಿಮಿತ್ತ ಕಾರಣ. ಪರಮಾತ್ಮ ನಿಮಿತ್ತ ಕಾರಣನಾಗಿ ಈ ಸಂಸಾರಕ್ಕೆ ಏನು ಮಾಡ್ತಾನೆ? ತಿರುಗಿಸುತ್ತಿಹನು. ಏನು ತಿರುಗಿಸ್ತಾ ಇರ್ತಾನೆ? ಸುಮ್ಮನೆ ಸುತ್ತೋಡಿಸ್ತಾ ಇರ್ತಾನೆ ಅಂತ. ಎಲ್ಲಿಂದ ಸುತ್ತೋಡಿಸ್ತಾನೆ? ಯಾವುದ್ರಲ್ಲಿ ಸುತ್ತೋಡಿಸ್ತಾನೆ? ಸುತ್ತೋಡಿಸೋದು ಎರಡರಲ್ಲಿ, ಒಂದು ಜನನ, ಒಂದು ಮರಣ. ಮತ್ತೆ ಜನನ ಬರುತ್ತೆ, ಮತ್ತೆ ಹುಟ್ಟುತ್ತಾನೆ, ದೇಹ ಬರುತ್ತೆ, ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ, ದೇಹ ಹೋಗುತ್ತೆ, ಇನ್ನೊಂದು ದೇಹ, ಹೊಸ ದೇಹ ಪ್ರಾಪ್ತಿಯಾಗತ್ತೆ. ಗೃಹೀತ್ವೈತಾನಿ ಸಂಯಾತಿ. ಎಲ್ಲವೂ ಕೂಡ ದೇಹವನ್ನ ಹೊಸದಾಗಿರ್ತಕ್ಕಂತಹ ದೇಹ ಅವನಿಗೆ ಬರುತ್ತೆ, ಮತ್ತೆ ಆ ದೇಹ ಬಿದ್ದು ಹೋಗುತ್ತೆ, ಮತ್ತೆ ಇನ್ನೊಂದು ಹೊಸದಾದಂತಹ ದೇಹ ಬರುತ್ತೆ. ಹೀಗೆ ಜನನ ಇದೆ, ಹುಟ್ಟು ಸಾವು. ಇದರಲ್ಲಿ ಅವನೇನ್ ಮಾಡ್ತಾನೆ? ತಿರುಗಿಸುತ್ತಿಹನು, ತಿರುಗಿಸ್ತಾ ಇರ್ತಾನೆ. ಈ ತರ ಸೈಕಲ್ ಹೊಡಿತಾ ಇರ್ತೀವಿ ನಾವೆಲ್ಲ. ಹೇಗೆ? ತಿಳಿಸದೆಲೆ ಅಂತ ಅಂದ್ರು. ತಿಳಿಸದೆಲೆ ಅಂತಂದ್ರೆ ಪರಮಾತ್ಮನ ಜ್ಞಾನ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಪರಮಾತ್ಮ ಮಾತ್ರ ತನ್ನ ಅಸ್ತಿತ್ವದ ಇರುವಿಕೆಯನ್ನ ಮಾತ್ರ ತಿಳಿಸೋದಿಲ್ಲ, ತಿಳಿಸದೆಲೆ. ಹೀಗೆ ಜೀವರಾಶಿಗಳನ್ನ ಏನ್ ಮಾಡ್ತಾನೆ? ಜನನ ಮರಣಾಖ್ಯ ರೂಪವಾಗಿರ್ತಕ್ಕಂತಹ ಈ ಸಂಸಾರದಲ್ಲಿ ತಿರುಗಿಸ್ತಾ ಇರ್ತಾನೆ. ಆದರೆ ತನ್ನ ಜ್ಞಾನವನ್ನು ಮಾತ್ರ ಎಂದೆಂದಿಗೂ ಕೊಡೋದಿಲ್ಲ. ಹಾಗಾದ್ರೆ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಒಂದೇ ಒಂದು ಅವಕಾಶ ಇರೋದು, ಒಂದೇ ಒಂದು ಆಪ್ಷನ್ ಇರೋದು ಯಾವುದ್ರಲ್ಲಿ ಅಂತಂದ್ರೆ ಅದು ಮನುಷ್ಯ ದೇಹ ಬಂದಾಗ ಮಾತ್ರ. ನರ ಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಅದಕ್ಕೆ. ನರ ಜನ್ಮ ಬಂದಾಗ, ನಾಲಿಗೆಯನ್ನ ಭಗವಂತ ಕೊಟ್ಟಾಗ, ಎಲ್ಲ ಇಂದ್ರಿಯಗಳು ಸರಿಯಾಗಿ ಇದ್ದಾಗ, ಅವಾಗ ಪರಮಾತ್ಮನ ಸ್ಮರಣೆಯನ್ನ ಮಾಡಿದ್ವಿ ಅಂತಾದ್ರೆ ಸ್ವಲ್ಪ ಏನೋ ಸಾಧನೆಯನ್ನ ಮಾಡಿದ್ವಿ ಅಂತ ಆಗತ್ತೆ. ಇಷ್ಟು ಬಂದಾಗಲೂ ಕೂಡ, ಇಂತಹ ದೇಹ ಬಂದಾಗಲೂ ಕೂಡ ನಾವು ಯಾವುದೇ ರೀತಿಯಾದಂತಹ ಸಾಧನೆಯನ್ನ ಮಾಡಲಿಲ್ಲ ಅಂತಂತಾದ್ರೆ, ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನೇ ಮಾಡಲಿಲ್ಲ ಅಂತಾದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಮತ್ತೆ ಒಂದ್ ದೇಹ ಬರುತ್ತೆ, ಇನ್ನೊಂದು ಯಾವುದೋ ದೇಹ ಬರುತ್ತೆ.
ಇನ್ನು ಎಷ್ಟೋ ಕೋಟಿ ಕೋಟಿ ದೇಹಗಳಾದ ಮೇಲೆ ಮತ್ತೆ ಪುನಃ ಮನುಷ್ಯ ಜನ್ಮಕ್ಕೆ ತೆಗೆದುಕೊಂಡು ಬರ್ತಾನೆ. ಅಲ್ಲೂ ಕೂಡ ತಿರುಗಿಸುತ್ತಿಹನು ತಿಳಿಸದಲೆ. ತಿರ್ಗಾ ಜನನ ಮರಣ, ಹೀಗೆ ಭಗವಂತನ ಸ್ಮರಣೆ ಅಷ್ಟು ದುರ್ಲಭವಾಗಿರ್ತಕ್ಕಂಥದ್ದು. ಇವತ್ತು ಬರ್ತಾ ಇದೆ ಅಂತಂದ್ರೆ ಅದು ಕೇವಲ ಗುರುಗಳ ಅನುಗ್ರಹ, ಅದರಿಂದ ನಮಗೆ ದೊರಕ್ತಾ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ 99 ಭಾಗ ಬರುವುದಿಲ್ಲ. 99 ಭಾಗ ಎಲ್ಲೋ 1% ಬರ್ತಾ ಇದೆ ಅಂತಂತಾದರೆ ಅಂತಹ ಜೀವರಾಶಿಗಳಿಗೆ ನಿಜವಾಗಲೂ ನಾವು ನಮಸ್ಕಾರಗಳನ್ನ ಮಾಡಬೇಕು. ಆ ಸುಜೀವಿಗಳಾಗಿರ್ತಕ್ಕಂಥವರಾಗಿರ್ತಾರೆ. ಹೀಗೆ ಪರಮಾತ್ಮ ಯಾಕೆ ಹೇಳಕ್ ಬಂದೆ ಅಂದ್ರೆ, ಈ ಸಂಸಾರದಲ್ಲೇ ಹಾಕಿ ನಮ್ಮನ್ನ ತಿರುಗಿಸ್ತಾ ಇರ್ತಾನೆ. ಪರಮಾತ್ಮ ತನ್ನ ಜ್ಞಾನವನ್ನ ಮಾತ್ರ ಕೊಡೋದಿಲ್ಲ ಅಂತ ದಾಸರಾಯರು ಇದರಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.